ಎಲ್ಲೆಲ್ಲೂ ಮಳೆಯ ಅಬ್ಬರ ಜೋರಾಗಿರೋದ್ರಿಂದ ಒಂದ್ ಕಡೆ ಕಾವೇರಿ ಕಿಚ್ಚು, ಈ ಕಡೆ ನೋಡಿದ್ರೆ ಮಳೆ. ಸದ್ಯ ಈ ಕಾವೇರಿ ಕಿಚ್ಚಿನ ಮಧ್ಯೆಯೇ ಕೃಪೆ ತೋರಿದ್ದಾನೆ ವರುಣ. 100 ಅಡಿ ಭರ್ತಿಯಾದಂತಹ ಕೆಆರ್ಎಸ್ ಜಲಾಶಯ. ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಜಲಾಶಯ 3 ದಿನದ ಅಂತರದಲ್ಲಿ 8 ಅಡಿ ಏರಿಕೆಯಾದ ನೀರಿನ ಮಟ್ಟ. ಸದ್ಯ ಕೆಆರ್ಎಸ್ ಜಲಾಶಯದಲ್ಲಿ 23 ಟಿಎಂಸಿ ನೀರು ಸಂಗ್ರಹ. ಬಹುತೇಕ ಅರ್ಧದಷ್ಟು ಭರ್ತಿಯಾದ ಕೆಆರ್ಎಸ್ ಜಲಾಶಯ. ಡ್ಯಾಂಗೆ ಹರಿದು ಬರ್ತಿರುವ ಅಪಾರ ಪ್ರಮಾಣದ ಒಳಹರಿವು ನೀರು. 10 ರಿಂದ 15 ದಿನ ಒಳಹರಿವು ಬಂದ್ರೆ ಕೆಆರ್ಎಸ್ ಸಂಪೂರ್ಣವಾಗಿ ಭರ್ತಿಯಾಗತ್ತೆ. ಕಾವೇರಿ ಕಿಚ್ಚಿನ ಮಧ್ಯೆಯೇ ಕೃಪೆ ತೋರಿದ್ದಾನೆ ವರುಣ. 100 ಅಡಿ ಭರ್ತಿಯಾದ ಕೆಆರ್ಎಸ್ ಜಲಾಶಯ. ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಜಲಾಶಯ 100 ಅಡಿ ಭರ್ತಿ ಆಗ್ಬಿಟ್ರೆ ಕೆಆರ್ಎಸ್ ಜಲಾಶಯ ಭರ್ತಿ ಆಗಿಬಿಡುತ್ತೆ. 100 ಅಡಿ ಇದ್ರೆ ಈಗ ಆಲ್ರೆಡಿ 100 ಅಡಿ ಭರ್ತಿ ಆಗಿದೆ. 3 ದಿನದ ಅಂತರದಲ್ಲೇ 8 ಅಡಿ ಏರಿಕೆ ಆಗಿದೆ ನೀರಿನ ಮಟ್ಟ. ಸದ್ಯ ಕೆಆರ್ಎಸ್ ಜಲಾಶಯದಲ್ಲಿ 23 ಟಿಎಂಸಿ ನೀರು ಸಂಗ್ರಹ ಆಗಿದೆ. ಬಹುತೇಕವಾಗಿ ಅರ್ಧದಷ್ಟು ಭರ್ತಿಯಾದಂತಹ ಕೆಆರ್ಎಸ್ ಜಲಾಶಯ. ಇತ್ತ ಡ್ಯಾಂಗೆ ಹರಿದು ಬರ್ತಾ ಇರುವಂತಹ ಅಪಾರ ಪ್ರಮಾಣದಲ್ಲಿ ಒಳಹರಿವು ನೀರು. ಇನ್ನೇನು 10 ರಿಂದ 15 ದಿನ ಒಳಹರಿವು ಬಂದ್ರೆ ಕೆಆರ್ಎಸ್ ಸಂಪೂರ್ಣವಾಗಿ ಭರ್ತಿಯಾಗತ್ತೆ. ಸದ್ಯ ತುಂಬಿ ತುಳುಕ್ತಾ ಇದೆ ಕೆಆರ್ಎಸ್ ಡ್ಯಾಮ್. ನೀರಿಲ್ಲ ಅಂತ ಒದ್ದಾಡ್ತಾ ಇದ್ರು. ಇತ್ತ ತಮಿಳುನಾಡಿಗೆ ನೀರು ಬಿಡಬೇಕು ಅಂತ ಕೂಡ ಬಹಳಷ್ಟು ಫೈಟ್ಗಳು ನಡೀತಾ ಇತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಪ್ರತಿಭಟನೆಗಳು ಕೂಡ ನಡೀತಾ ಇತ್ತು. ಈಗ ಯಾರೂ ಕೂಡ ಪ್ರತಿಭಟನೆ ಮಾಡಬಾರ್ದು, ಯಾರಲ್ಲೂ ಕೂಡ ಮನಸ್ತಾಪ ಬರಬಾರ್ದು ಅಂತೇಳಿ ವರುಣ ದೇವ ಒಂದು ರೀತಿ ತಂಪನ್ನು ಎರೆದಿದ್ದಾನೆ. ಒಂದು ರೀತಿ ಕೃಪೆಯನ್ನು ತೋರಿರೋದು. ಯಾಕಂದರೆ ಬಹಳಷ್ಟು ಹೋರಾಟಗಳು ನಡೀತಾ ಇತ್ತು. ಒಂದು ತೊಟ್ಟು ಹನಿ ಕೂಡ ಕೊಡೋದಿಲ್ಲ ಅಂತೇಳಿ ರೈತರು ಪ್ರತಿಭಟನೆ ಮಾಡ್ತಾ ಇದ್ರು. ಇಂತಹ ಸಮಯದಲ್ಲಿ ಈ ಒಂದು ತಮಿಳುನಾಡಿಗೆ ಕಾವೇರಿ ನೀರನ್ನು ಹರಿಸಬೇಕು ಅನ್ನೋ ಕಿಚ್ಚಿನ ಮಧ್ಯೆಯೇ ವರುಣ ತಂಪೆರೆದಿದ್ದಾನೆ. ಇನ್ಯಾವುದೇ ಪ್ರತಿಭಟನೆ ಇನ್ಯಾವುದು ಮಾಡಬಾರ್ದು ಅಂತೇಳಿ ವರುಣನೇ ಇದೆಲ್ಲದಕ್ಕೂ ಉತ್ತರವನ್ನು ಕೊಟ್ಟಿರೋದು. ಸದ್ಯ ಕೆಆರ್ಎಸ್ ಜಲಾಶಯ ಯಾವ ರೀತಿಯಾಗಿ ತುಂಬಿ ತೊಳಗ್ತಾ ಇದೆ ನೋಡಿ. ಈಗ ಆಲ್ರೆಡಿ 100 ಅಡಿ ಭರ್ತಿಯಾಗಿದೆ. ಇನ್ನು 10 ರಿಂದ 15 ದಿನ ಒಳಹರಿವು ಹೀಗೆ ಹೆಚ್ಚಾದರೆ ಸಂಪೂರ್ಣವಾಗಿ ಕೆಆರ್ಎಸ್ ಡ್ಯಾಮ್ ಭರ್ತಿ ಆಗುತ್ತೆ. ಅದಾದ ನಂತರ ಬೇಕಾದರೆ ತಮಿಳುನಾಡಿಗೆ ನೀರನ್ನು ಹರಿಸಬಹುದು. ಯಾಕಂದರೆ ನಮ್ಮ ಕರ್ನಾಟಕದಲ್ಲೂ ಅವಾಗ ನೀರಿರುತ್ತೆ, ತಮಿಳುನಾಡಿಗೂ ನೀರು ಕೊಡ್ಬೋದು. ಏನು 4.5 ಟಿಎಂಸಿ ನೀರನ್ನು ಕೇಳಿದ್ರು ಕೊಡಬಹುದು. ಯಾಕಂದರೆ ನೀರಿನ ಮಟ್ಟ ಆಗ ಏನು ಕೇಳಿದ್ರು ನೀರು ಬೇಕು ಅಂತ, ಆವಾಗ ನೀರಿನ ಮಟ್ಟ ನಮ್ಮ ಕರ್ನಾಟಕಕ್ಕೆ ಸಾಲದ್ದಾಗಿತ್ತು. ಕರ್ನಾಟಕದ ರೈತರಿಗೆ ಇನ್ನೂ ಬೇಕಾಗಿತ್ತು ನೀರು. ಸದ್ಯ ವರುಣನ ಈ ಒಂದು ಕೃಪೆಯಿಂದ ಎಲ್ಲದಕ್ಕೂ ಒಂದು ರೀತಿ ಬ್ರೇಕ್ ಬಿದ್ದಂತ ಆಗಿದೆ. ಯಾರು ಯಾವುದಕ್ಕೂ ಕಿತ್ತಾಡಬಾರ್ದು ಅಂತೇಳಿ ನೀರಿನ ವಿಚಾರದಲ್ಲಿ ಎಲ್ರಿಗೂ ಒಂದೇ ಅನ್ನೋ ರೀತಿ ಇದನ್ನು ಏನು ವರುಣನ ಈ ಒಂದು ಮುನ್ಸೂಚನೆ ಅಂತ ಅನಿಸುತ್ತೆ. ಅದಕ್ಕಾಗಿಯೇ ಕೆಆರ್ಎಸ್ ಡ್ಯಾಮ್ ಈಗ ಭರ್ತಿಯಾಗಿರೋದು. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರವೀಣ್. ಪ್ರವೀಣ್, ಕೆಆರ್ಎಸ್ ಜಲಾಶಯ 100 ಅಡಿ ಭರ್ತಿಯಾಗಿರೋದು. ಸದ್ಯ ಈಗ ತಮಿಳುನಾಡಿಗೆ ನೀರು ಹರಿಸೋ ವಿಚಾರವಾಗಿ ಬಹಳಷ್ಟು ಪ್ರತಿಭಟನೆಗಳು ನಡೀತಾ ಇತ್ತು. ಈಗ ಇನ್ನೂ ಎಷ್ಟು ಭರ್ತಿ ಆಗಬೇಕಾಗತ್ತೆ ಫುಲ್ ತುಂಬೋದಾದ್ರೆ ಜಲಾಶಯ? ದೀಪಾ, ಏನು ಇವತ್ತು ಕೆಆರ್ಎಸ್ ಅಣೆಕಟ್ಟೆ 100 ಅಡಿ ಭರ್ತಿಯಾಗಿದೆ. ಏನಂದ್ರೆ 100.34 ಅಡಿಯಷ್ಟು ಈಗ ಭರ್ತಿಯಾಗಿರುವಂತದ್ದು. ಈ ಒಂದು ಅಣೆಕಟ್ಟೆಯ ಗರಿಷ್ಠ ಅಡಿ ಬಂದು 124.80 ಅಡಿಗಳು. ಈಗ ಏನು ಒಳಹರಿವು ಸದ್ಯಕ್ಕೆ 32,000 ಕ್ಯೂಸಸ್ ಒಳಹರಿವು ಬರ್ತಾ ಇರುವಂತದ್ದು. ಹಾಗಾಗಿ ಇನ್ನು 24 ಅಡಿಯಷ್ಟೇ ಬಾಕಿ ಇರುವಂತದ್ದು. ಇದೇ ರೀತಿ ಈಗ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಉತ್ತಮ ಮಳೆ ಆಯಿತು ಅಂತ ಸಂದರ್ಭದಲ್ಲಿ ಇನ್ನು ಕೆಲವೇ ಬೆರಳೆಣಿಕೆ ದಿನಗಳಲ್ಲಿ ಕೆಆರ್ಎಸ್ ಅಣೆಕಟ್ಟೆ ತುಂಬುವಂತ ಎಲ್ಲಾ ನಿರೀಕ್ಷೆ ಇದೆ. ಜೊತೆಗೆ ಈ ಒಂದು ವರುಣನ ಅವಾಕೃಪೆಯಿಂದಾಗಿ ಈಗ ತ್ರಿಶಂಕು ಸ್ಥಿತಿಯಲ್ಲಿ ಸಿಕ್ಕಿಕೊಂಡಿದ್ದಂತಹ ಸರ್ಕಾರವು ಕೂಡ ನಿಟ್ಟುಸಿರು ಬಿಡುವಂತಾಗಿದೆ. ಕಾರಣ ಏನಂತಂದ್ರೆ ತಮಿಳುನಾಡು ಕೂಡ ವಾಡಿಕೆ ಪ್ರಕಾರ ಏನು CWMA CWC ಎರಡೂ ಕೂಡ ಏನು ಪ್ರತಿನಿತ್ಯ 3,500 ಕ್ಯೂಸಸ್ ನೀರನ್ನ ಬಿಡಬೇಕು ಅಂತ ಹೇಳಿದ್ರು. ಆ ಒಂದು ಜಂಜಾಟದಿಂದ ಹೊರಗೆ ಬಂದಾಗಿದೆ. ಮತ್ತೆ ಏನು ಇಲ್ಲಿ ಸಾಲು ಪ್ರತಿಭಟನೆಗಳು ನಡೀತಿದ್ವು. ಮತ್ತೆ ವಿರೋಧ ಪಕ್ಷಗಳು ರಾಜ್ಯ ಸರ್ಕಾರದಲ್ಲಿ ಮೂಗಿ ಬೀಳಲಿಕ್ಕೆ ಎಲ್ಲ ಸಿದ್ಧತೆಯನ್ನ ಮಾಡ್ಕೊಂಡಿದ್ರು. ಅವರಿಂದ ತಪ್ಪಿಸಿಕೊಂಡಂಗಾಯ್ತು. ಜೊತೆಗೆ ಏನು ರೈತರಿಗೆ ಬೆಳೆಗೆ ನೀರನ್ನ ಕೊಡುವ ಒಂದು ಅವಶ್ಯಕತೆ ಏನಿತ್ತು, ಆ ಬೆಳೆದು ನಿಂತಿರೋ ಬೆಳೆಗಳಿಗೆ ನೀರು ಬಿಡುವಂತ ಇದಿತ್ತು. ಅವ್ರಿಗೂ ಕೂಡ ನೀರು ಕೊಡುವ ಒಂದು ಪರಿಸ್ಥಿತಿ ವಾತಾವರಣ ಈಗ
ಕ್ರಿಯೇಟ್ ಆಗಿದೆ. ಇದೆಲ್ಲದಕ್ಕೂ ಕಾರಣ ಏನಂತಂದ್ರೆ ಏನು ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಉತ್ತಮ ಮಳೆ ಆಗ್ತಾ ಇರೋದ್ರಿಂದ ಇವೆಲ್ಲವೂ ಕೂಡ ಸಾಧ್ಯವಾಗಿದೆ ದೀಪಾ. ಎಸ್ ಪ್ರವೀಣ್, ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಸದ್ಯ KRS ಜಲಾಶಯ ವರುಣನ ಆರ್ಭಟ, ವರುಣನ